ರಾಜೇಗೌಡ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ರಾಜೇಗೌಡ ಅಂತೇಳಿ, ನಮ್ಮದು ಬೇಲೂರು ತಾಲೂಕು, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ. ನಾನೀಗ ನಮ್ಮ ತೋಟದಲ್ಲಿದ್ದೀನಿ. ದೊಡ್ಡಶಾಲವರ ಅಂತೇಳಿ ಗ್ರಾಮ ಇದು. ಓಕೆ. ಸೊ ನಾನು ತೋಟ ಮಾಡೋಕ್ಕೆ ಶುರು ಮಾಡಿ ಆಗಲೇ 45 ವರ್ಷ ಆಯಿತು. ಈ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೊದಲೆಲ್ಲ ನಮ್ಮ ಅಣ್ಣ ತಮ್ಮದಿರೆಲ್ಲ ಒಟ್ಟಿಗಿದ್ದು ಇದನ್ನ ಬಂದು ನಾನು ಇದು ಕಾಡಾಗಿತ್ತು, ಇದನ್ನ ಓಪನ್ ಮಾಡಿ ತೋಟ ಮಾಡಿದ್ವಿ. ತೋಟ ಮಾಡಿದ ನಂತರ 2002ನೇ ಇಸ್ವಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗೋಯ್ತು. ಮಳೆ ಕಡಿಮೆ ಆದಾಗ ತೋಟ ಎಲ್ಲ ಒಣಗಕ್ಕೆ ಶುರುವಾಯಿತು. ಆಗ ನಾವು ನೀರು ಹುಡ್ಕಕ್ಕೆ ಯೋಚನೆ ಮಾಡಿದ್ವಿ. ಸೊ ನೀರು ಹುಡ್ಕಕ್ಕೆ ಯೋಚನೆ ಮಾಡಿ ಒಂದು 3-4 ಬೋರ್ವೆಲ್ ಮಾಡಿದ್ವಿ. ಒಂದು ಬೋರ್ವೆಲ್ಲಲ್ಲಿ ಒಳ್ಳೆ ನೀರು ಸಿಕ್ತು. ಒಳ್ಳೆ ನೀರು ಅಂದ್ರೆ ಅವತ್ತಿನ ಸ್ಟಾರ್ಟಿಂಗ್ ಅಲ್ಲಿ ಸುಮಾರು 4.5 ಇಂದ 5 ಇಂಚ್ ನೀರು ಬಂತು. ಆಮೇಲೆ ಅದಕ್ಕೆ ಸುಮಾರು 20 HP ಎಲೆಕ್ಟ್ರಿಕ್ ಮೋಟರ್ ಹಾಕಿದ್ವಿ ನಾವು. 20 HP. ಅದರಲ್ಲೇ ನಾವು 2 ಸ್ಕಿಪ್ಪರ್, ದೊಡ್ಡ ಸ್ಕಿಪ್ಪರ್ಗಳು 2 ಸ್ಕಿಪ್ಪರ್ ಓಡಿಸ್ತಾ ಇದ್ವಿ. ಎಲ್ಲ ನಮ್ದು ಬೇರೆ ಸ್ಲೋಪ್ ಇದೆ. ಒಂದು 180 ಅಡಿ ಹೆಡ್ ಬರುತ್ತೆ ನಮ್ದು. ಆ ಹೆಡ್ಡಲ್ಲಿ ಕೂಡ ನೀರು ನಮಗೆ 2 ಸ್ಕಿಪ್ಪರ್ ರೆಗ್ಯುಲರ್ ಆರ್ತಾ ಇತ್ತು. ಆಮೇಲೆ ಇನ್ ಬಿಟ್ವೀನ್ ಏನಾಯ್ತು ಅಂದ್ರೆ 2003ರಿಂದ ನಾವು ಓಡಿಸೋಕೆ ಶುರು ಮಾಡಿದ್ವಿ. 2012ವರೆಗೆ ಚೆನ್ನಾಗಿ ಓಡ್ತಾ ಇತ್ತು. ಆಮೇಲೆ ನಮ್ಮ ಪಕ್ಕ ಎಷ್ಟು ಎಕರೆ ಆಯಿಸ್ತಾ ಇದ್ರಿ? ಆವಾಗ ಅದೇ 30 ಎಕರೆಗೂ ನಾವು ಒಂದು 2-3 ರೌಂಡು ಸಮ್ಮರಲ್ಲಿ ಫೆಬ್ರವರಿಗೆ 15ಕ್ಕೆ ಶುರು ಮಾಡಿದ್ರೆ ಅಪ್ ಟು ಮಾರ್ಚ್ ಎಂಡ್ವರೆಗೆ 1.5 ತಿಂಗಳು ಒಂದು 2-3 ರೌಂಡು 15 ಡೇಸ್ ಒಂದ್ಸರಿ ಅಂತೆ ನೀರು ಕೊಡ್ತಾ ಇದ್ವಿ. ಆಮೇಲೆ ಏನಾಯ್ತು, ಆ ಪಕ್ಕದ ತೋಟದಲ್ಲಿ ಒಂದು ದೊಡ್ಡ ತೋಟ, 150 ಎಕರೆ, ಅವರು ಒಂದು 3-4 ಬೋರ್ ಮಾಡಿಬಿಟ್ರು ಅದೇ ಲೈನಿಗೆ. ಸೊ ನಮಗೆ ಸ್ವಲ್ಪ ನೀರು ಶಾರ್ಟೇಜ್ ಆಗಂಗೆ ಕಾಣ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ಈ ನೀರು ಮರುಪೂರ್ಣ ಮಾಡೋ ಅನ್ನೋ ಒಂದು ವಿಚಾರನ ಅಲ್ಲಿ ಇಲ್ಲಿ ಓದಿದ್ದೆ ನಾನು. ನಾಗರಾಜ್ ರೆಡ್ಡಿ ಅವರು, ದೇವರಾಜ್ ರೆಡ್ಡಿ ಅವರು ಚಿತ್ರದುರ್ಗದವರು. ಅವರು ಇದ್ರ ಬಗ್ಗೆ ಸುಮಾರು ಲೇಖನಗಳು ಬರ್ತಿದ್ದು, ನಾನು ಓದಿದ್ದೆ. ಕೊನೆಗೆ ನನ್ನ ಮಗನಿಗೆ ಹೇಳಿದೆ, ಅವನು ವಿಕಾಸ್ ಚಂದ್ರ ಅಂತ ಹೇಳಿ, ಅವನು ಫೋನ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಬಂದು, ಸೊ ಇದನ್ನ ನಾನು ಸಿಸ್ಟಮ್ ಹೇಳ್ಕೊಡ್ತೀನಿ, ಆ ಸಿಸ್ಟಮಲ್ಲಿ ನೀವು ಮರಿಪೂರ್ಣ ಮಾಡಿ ನೀರನ್ನ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಅವ್ರು ಹೇಳ್ದಂಗೆ ನಾವು 12x12 ಗುಂಡಿ ಮಾಡಿ ಅದಕ್ಕೆ ಕೆಳಗಡೆಗೆ ದಪ್ಪ ಬೋಲ್ಟ್ರಸ್ ಹಾಕಿ, ಅದ್ರ ಮೇಲೆ ಮೀಡಿಯಂ ಜಲ್ಲಿ ಹಾಕಿ, ಅದ್ರ ಮೇಲೆ ಸಣ್ಣ ಜಲ್ಲಿ ಹಾಕಿ, ಅದ್ರ ಮೇಲೆ ಮರಳು ಹಾಕಿ, ಅದ್ರ ಮೇಲೆ ಮೆಸ್ ಹಾಕಿ, ಈ ತರದ್ದೊಂದು ಸಿಸ್ಟಮ್ ಮಾಡ್ಕೊಂಡು ನಾವು ನೀರನ್ನೆಲ್ಲ ಅದಕ್ಕೆ ಬಿಡ್ತಾ ಇದ್ದು. ಮಳೆಗಾಲದಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮಗೆ ಮಳೆಗಾಲದಲ್ಲೂ ಹರಿತಾ ಇತ್ತು. ಆಮೇಲೆ ಒಂದು 2-3 ತಿಂಗಳು ನೀರು ಸಿಗ್ತಾ ಇತ್ತು ನಮಗೆ ಸ್ಟ್ರೀಮಲ್ಲಿ. ಆಲ್ಮೋಸ್ಟ್ ಆ 9 ತಿಂಗಳು ನಾವು ನೀರು ಬಿಡ್ತಾ ಇದ್ದು. ಆಮೇಲೆ ಆ 1 ವರ್ಷ ನಮಗೆ ಅಂತ ಒಂದು ಇದು ಕಾಣಲಿಲ್ಲ. ಅದು ವೆರಿ ನೆಕ್ಸ್ಟ್ ಇಯರ್ ಅಷ್ಟೊಂದು ನೀರು ಸಿಕ್ಕದಂಗೆ ಆಗ್ಲಿಲ್ಲ. ಬಟ್ ಅದನ್ನ ನೆಕ್ಸ್ಟ್ ಇಯರ್ ಆದ್ಮೇಲೆ 3ನೇ ವರ್ಷದಿಂದ ನಮಗೆ ಮತ್ತೆ ಮೊದಲಂಗೆ ಸಫಿಶಿಯಂಟ್ ನೀರು ಸಿಗುತ್ತೆ ಬರಲಿಲ್ಲ. ಅದು ಒಂದು 75% ಮೊದಲು 5 ಇಂಚ್ ನೀರು ಸಿಗ್ತಾ ಇತ್ತು. ಈಗ ಒಂದು 3-3.5 ಇಂಚು ನೀರು ನಮಗೆ ಕಂಟಿನ್ಯೂಸ್ ಸಿಗ್ತದೆ. ಅದೇ ನಾವು 28 ಎಕರೆ ತೋಟ, 28 ಎಕರೆಗೆ ಒಂದೇ ಬೋರ್ವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ತೀವಿ. ಸುಮಾರು 8-9 ವರ್ಷದಿಂದಲೂ 10 ವರ್ಷ ಆಯ್ತು. 10 ವರ್ಷ ಕರೆಕ್ಟ್ 10 ವರ್ಷ ಆಯ್ತು. 10 ವರ್ಷದಿಂದ ನಾವು ಒಂದೇ ಬೋರ್ ಮೇಂಟೈನ್ ಆಗ್ತಾ ಇದೆ. ಅದು ಒಂದೇ ಬೋರಲ್ಲಿ ಮೇಂಟೈನ್ ಆಗ್ತಾ ಇದೆ, ಏನು ತೊಂದರೆ ಆಗ್ತಾ ಇಲ್ಲ. ಮತ್ತೆ ಅದು ಹೊಸ ಬೋರ್ ಕೊರಿಸ್ಬೇಕನ್ನ ಇಲ್ಲ, ಆ ಥರದ್ದೇನು ನಾವು ಆಲೋಚನೆ ಮಾಡಿಲ್ಲ. ಹಾಗಾಗಿ ಅಷ್ಟು ಅನುಕೂಲ ಆಯ್ತು. ಇದು ಮರುಪೂರ್ಣ ಮಾಡೋದು ಕರೆಕ್ಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೇಕು. ಅದನ್ನ ಪ್ರತಿ ವರ್ಷ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಮೇಲ್ಗಡೆ ಅದೆಲ್ಲ ಮಾಡ್ಕೊಂಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಬೋರ್ವೆಲ್ ತೋಡ್ಲಿಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕು. ನೀರು ಬರೋದು ಗ್ಯಾರಂಟಿ ಇಲ್ಲ. ನೀರು ಬರೋದು ಗ್ಯಾರಂಟಿ ಇಲ್ಲ. ಮತ್ತೆ ಮಳೆದು ವರ್ಷ ಅನ್ಸರ್ಟನಿಟಿ ಇದ್ದೇ ಇರ್ತದೆ. ಏನ್ ನಮಗೆ ಮಳೆ ಹಿಂಗೆ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರಕೃತಿ ಜೊತೆ ಹೋರಾಡ್ಬೇಕಾದ್ರೆ ನಾವು ಸ್ವಲ್ಪ ನಮ್ಮದೇ ಆದ ಒಂದು ಯೋಜನೆ ಹಾಕೊಂಡು ಮಾಡದೇ ಇದ್ರೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ನೀವು ಮನೆ ಹತ್ರ ಬೋರ್ವೆಲ್ ಇದ್ರಂತೂ ಮನೆ ನೀರನ್ನೇ ರೀಚಾರ್ಜಿಗೆ ಉಪಯೋಗಿಸಬಹುದು. ಅದು ಭಾರಿ ಅನುಕೂಲ ಆಗ್ತದೆ. ಅದರ್ವೈಸ್ ನಿಮಗೆ ಮಳೆಗಾಲದಲ್ಲಿ ಡೌನ್ ಅಲ್ಲಿ ಇದ್ರೆ ಬೋರ್ವೆಲ್ ಮೇಲ್ಗಡೆಯಿಂದ ಕಲೆಕ್ಟ್ ಮಾಡಿ ನೀರು ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಮಧ್ಯದಲ್ಲಿ ಬಿಟ್ರೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಇದು ಒಳ್ಳೆ. ನಿಮ್ಮ ಇದನ್ನ ನೋಡಿ ನಿಮ್ಮ ಸ್ನೇಹಿತರು ಬಹಳಷ್ಟು ಜನಗಳಿಗೆ ಅಡ್ವೈಸ್ ಮಾಡಿದ್ದಾರೆ. ಕೆಲವರು ಮಾಡಿದ್ದಾರೆ. ನೀವು ಮತ್ತೆ ಪ್ರೆಸಿಡೆಂಟ್ ಆಗಿದ್ರಿ. ನಾನು ಆಕ್ಚುಲಿ ರೈತ ಸಂಘದಲ್ಲಿ ಫೌಂಡರ್ ಮೆಂಬರ್ ಆಗಿ ಮತ್ತೆ ನಮ್ದು ಅಂತಾರಾಷ್ಟ್ರೀಯ ರೈತ ಸಂಘದ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ 5 ವರ್ಷ ಕೆಲಸ ಮಾಡಿದೆ. ಕಳೆದ ವರ್ಷ ಮಾತ್ರ ನಾನು ಬಿಟ್ಟೆ. 5 ವರ್ಷ ಹೆಚ್ಚು ಕಡಿಮೆ ಅರ್ಧ ಪ್ರಪಂಚ ತಿರ್ಗಾಡ್ಕೊಂಡ್ ಬಂದಿದ್ದೀನಿ. ಎಲ್ಲ 3-4 ಖಂಡಗಳೆಲ್ಲ ತಿರ್ಗಾಡ್ಕೊಂಡ್ಬಂದು ಎಲ್ಲಾ ಕಡೆನೂ ಇದ್ದೇ ಇದೆ. ನೀರಿನ ಸಮಸ್ಯೆ ಇಲ್ಲ ಅಂತಲ್ಲ. ಬೇರೆ ಭಾಗದ ರೈತರಿಗೆಲ್ಲ ಹೇಳಿದ್ದಾರೆ ನೀವು ಈ ತರ? ಎಲ್ಲ ಕಡೆ. ಇವನ್ ಶ್ರೀಲಂಕಾದಲ್ಲೂ ಮಾಡಿದ್ದಾರೆ, ವಾಟರ್ ರೀಚಾರ್ಜಿಂಗ್ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಜಿಂಬಾಬ್ವೆಲ್ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ಇದೆ ಈ ಸಿಸ್ಟಮ್, ಇಲ್ಲ ಅಂತಿಲ್ಲ. ಹೇಳಿದೀವಿ ನಾವು ಮೀಟಿಂಗ್ ಅಲ್ಲಿ ಹೋದಾಗ ಈ ತರ ಮರುಪೂರ್ಣ ಮಾಡ್ಕೊಬಹುದು ಅಂತ ಹೇಳಿ ಬಹಳಷ್ಟು ಜನರಿಗೆ ಹೇಳ್ತಾ ಇದ್ರಿ. ನೀವು ಹೇಳಿದ ಮೇಲೆ ಕಳೆದ ಬಾರಿ ಬೇಲೂರಿನಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ ನಿಮ್ಮ ಪ್ಲಾಂಟರ್ಸ್ ಅಸೋಸಿಯೇಷನ್ ಇಂದ. ಹೌದೌದು, ಅದೊಂದು ಒಳ್ಳೆ ಇಂಪ್ಯಾಕ್ಟ್ ಆಯ್ತು. ಬಹಳಷ್ಟು ಜನ ಇದನ್ನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೌದೌದು.
ರಾಜಗೌಡ್ರೆ, ಈಗ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಆದ್ಮೇಲೆ ಸಕ್ಸಸ್ ಆದ್ಮೇಲೆ ಬಹಳಷ್ಟು ಜನ ನಿಮ್ಗೆ ಮಾಹಿತಿ ಕೇಳ್ತಾ ಇರ್ತಾರೆ. ನಮ್ಮ ತಾಲೂಕಲ್ಲಿ ಮಾಡಿದಾರೆ, ಒಂದು 50-60 ಜನ ಮಾಡಿದ್ದಾರೆ. ನಮ್ಮ ರೈತ ಸಂಘ ಸ್ನೇಹಿತರುಗಳು ಮತ್ತೆ ಈ ಕಾಫಿ ಬೆಳೆಗಾರರ ಸ್ನೇಹಿತರುಗಳು ಎಲ್ಲ ಮಾಡಿದ್ದಾರೆ. ನಾನು ಇತ್ತೀಚೆಗೆ ನನಗೆ ಈಗಾಗಲೇ 75 ವಯಸ್ಸಾಯ್ತು, ತಿರುಗಾಟ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಹೋಗೋದಿಲ್ಲ ಹೆಚ್ಚೆಲ್ಲ ಹೊರಗಡೆ. ಹಂಗಾಗಿ ತುಂಬಾ ಹಳೇಬೀಡು ಹೋಬಳಿ, ಬೇಲೂರು, ಕಸಬಾದಲ್ಲಿ, ಇನ್ನು ಇಲ್ಲೂ ನಮ್ಮ ಸುತ್ತಲೂ ಕೆಲವರು ಮಾಡಿದ್ದಾರೆ. ತುಂಬಾ ಬೋರ್ವೆಲ್ಗಳು ಮಾಡಿದ್ದಾರೆ. ಒಂದು 50 ಬೋರ್ವೆಲ್ ನನಗೆ ಗೊತ್ತಿರಂಗೆ ರೀಚಾರ್ಜ್ ಮಾಡಿ. ನಿಮ್ಮ ಬೋರ್ಗೆ ಈಗಲೂ ಎಷ್ಟು 2.5 ಇಂಚ್ ಪೈಪ 3 ಇಂಚಿನ ಪೈಪ? ನಮ್ದು 4 ಇಂಚ್ ಪೈಪ್. 4 ಇಂಚಿನ ಬೋರ್ ಬಿಟ್ಟಿರ್ತಕ್ಕ ಬೋರ್ ಒಳಗೆ ಬಿಟ್ಟಿರೋದು 2.5 ಇಂಚ್. ಡೆಲಿವರಿ 4 ಇಂಚ್. ಡೆಲಿವರಿ 4 ಇಂಚ್ ಫುಲ್ ಪ್ರೆಷರ್ ಬರುತ್ತೆ. ನಮ್ಮ ಹೆಚ್ಚು ಕಡಿಮೆ ಒಂದು ತಿಂಗಳು ನಾನ್ ಸ್ಟಾಪ್ ಹೊಡಿಬಹುದು. ಅಷ್ಟು ನೀರು ಬರ್ತದೆ. ಅಷ್ಟು ಬರುತ್ತೆ, ನೀರಿಗೇನು ತೊಂದರೆ ಆಗಿಲ್ಲ. ಒಂದು ದಿವಸಕ್ಕೆ ಎಷ್ಟು ಕಾಫಿ ಕಾಯಿಸ್ತೀರಾ? ಒಂದು ದಿವಸ ಪಂಪ್ ಆನ್ ಆದ್ರೆ ಒಂದು ದಿನ ಅಂದ್ರೆ ನಮ್ಗೆ ಈಗ 3 ಶಿಫ್ಟ್ ಹೊಡಿತೀವಿ. 3 ಶಿಫ್ಟ್ ಅಂದ್ರೆ ಒಂದು ಶಿಫ್ಟಿಗೆ ನಿಮ್ಗೆ ಆಲ್ಮೋಸ್ಟ್ ಅರ್ಧ ಎಕರೆ ಹೋಗುತ್ತೆ. ಅದು 80 ಅಡಿ ಒಂದೊಂದು ಹೋಗುತ್ತೆ. ಸರೌಂಡಿಂಗ್ಸ್ ಅಲ್ಲಿ 160 ಹೋಗುತ್ತೆ. ಆ ಲೆಕ್ಕದಲ್ಲಿ ಒಂದು ಅರ್ಧ ಎಕರೆಗೆ ಒಂದು ಶಿಫ್ಟಿಗೆ ಹೋಗುತ್ತೆ. 3 ಶಿಫ್ಟ್ ಅಂದ್ರೆ ಒಂದು ದಿನಕ್ಕೆ 1.5 ಎಕರೆ ಸಫಿಶಿಯಂಟ್ ಇರಿಗೇಷನ್ 1.5 ಎಕರೆಗೆ ಆಗುತ್ತೆ. ಅಷ್ಟು ಅನುಕೂಲ. ಹೌದೌದು. ಈಗ ಗೌಡ್ರೆ, ಈಗ ಇಷ್ಟು ಮಾಹಿತಿ ಕೊಟ್ಟ ಮೇಲೆ ಈ ವಿಡಿಯೋ ನೋಡ್ತಕ್ಕಂಥವ್ರು ರಾಜಗೌಡ್ರನ್ನ ಸಂಪರ್ಕ ಮಾಡಬೇಕು ಅಂತ ವಿಳಾಸ ಪರಿಚಯ ಮಾಡ್ಕೊಂಡು ಅಡ್ರೆಸ್? ನಂದು KM ರಾಜೇಗೌಡ, ಅರೇಹಳ್ಳಿ ಪೋಸ್ಟ್, ಬೇಲೂರು ತಾಲೂಕು, ಹಾಸನ ಜಿಲ್ಲೆ ಅಂದ್ರೆ ಬರುತ್ತೆ. ಅರೇಹಳ್ಳಿ ಪಿನ್ 573101 ಪೋಸ್ಟಲ್ಲು. ಇನ್ನು ಫೋನ್ ನಂಬರ್ ಬೇಕು ಅಂದ್ರೆ 7618763437. ಈ ನಂಬರ್ ಮೊಬೈಲ್ ನಂಬರು. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹಂಚ್ಕೊಳ್ತೀರ. ಹೌದೌದು, ಮಾಹಿತಿ ಹಂಚ್ಕೋಬಹುದು. ಬೇಕಾದ್ರೆ ವಿಸಿಟ್ ಮಾಡಬಹುದು. ಸ್ನೇಹಿತರುಗಳು ಬಯಕೆ ಮಾಡಿದ್ರೆ ನಮ್ಗೆ ತಿಳಿದಿದ್ದನ್ನು ಹೇಳಬಲ್ವಿ ನಾವು. ಧನ್ಯವಾದಗಳು ರಾಜಗೌಡ್ರೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.